ನಮಸ್ತೆ. ಇವತ್ತು 29 ಜುಲೈ 2020 ನ್ಯೂಮೆರಿಕಲ್ ಕ್ವಿಜ್ ಅನ್ನು ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಇಸ್ ಎ ಬ್ಯಾಟ್ಸ್ಮನ್ ಪ್ಲೇಡ್ 3 matches in a tournament. The ratio of the score of first to second match was 8:9 and that of the score of second to third match was 3:2. The difference between the first and third match was 16 runs. What was the batsman's average score in all the 3 matches? ಒಂದು ಟೂರ್ನಮೆಂಟದ ಫಸ್ಟ್ ಸೆಕೆಂಡ್ ಥರ್ಡ್ ಮ್ಯಾಚದ್ದು ರನ್ಸ್ ಸ್ಕೋರ್ ರೇಷೋ ಕೊಟ್ಟಿದ್ದಾರೆ. ಫಸ್ಟ್ ಮತ್ತು ಸೆಕೆಂಡ್ ಮ್ಯಾಚದ್ದು ರೇಷೋ 8:9 ಇದೆ. ಸೊ ಫಸ್ಟ್ ಡಿವೈಡೆಡ್ ಬೈ ಸೆಕೆಂಡ್ ಈಕ್ವಲ್ಸ್ ಟು 8 ಡಿವೈಡೆಡ್ ಬೈ 9. ಈಕ್ವೇಷನ್ 1 ಅಂತ ತೊಗೊಳ್ಳೋಣ. ನೆಕ್ಸ್ಟ್ ಸೆಕೆಂಡ್ ಮತ್ತು ಥರ್ಡ್ ಮ್ಯಾಚ್ ರೇಷೋ 3:2 ಅಂದರೆ ಸೆಕೆಂಡ್ ಬೈ ಥರ್ಡ್ ಈಕ್ವಲ್ಸ್ ಟು 3/2 ಈಕ್ವೇಷನ್ 2. ಮತ್ತು ಫಸ್ಟ್ ಮ್ಯಾಚ್ ಸ್ಕೋರಿಗೂ ಥರ್ಡ್ ಮ್ಯಾಚ್ ರನ್ಸಿಗೂ 16 ಡಿಫ್ರೆನ್ಸ್ ಇದೆ. ಸೊ ಫಸ್ಟ್ ಡಿಫ್ರೆನ್ಸ್ ಥರ್ಡ್ ಈಕ್ವಲ್ಸ್ ಟು 16. ನೆಕ್ಸ್ಟ್ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ಡಿವೈಡೆಡ್ ಬೈ ಸೆಕೆಂಡ್ ಇಂಟು ಸೆಕೆಂಡ್ ಡಿವೈಡೆಡ್ ಬೈ ಥರ್ಡ್. ಈ ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ. ಸೊ 2 1 2 4 8 3 1 3 3 9. ಫಸ್ಟ್ ಡಿವೈಡೆಡ್ ಬೈ 30 ಕೊಡು 4/3. 3 1 3 ಫಸ್ಟ್ ಮತ್ತು 4 ಇಂಟು ಥರ್ಡ್ 4 ಥರ್ಡ್. ಈ ಥರ್ಡ್ 4 ಆಫ್ ಥರ್ಡನ್ನು 3 ಆಫ್ ಥರ್ಡ್ ಮತ್ತು 1 ಆಫ್ ಥರ್ಡ್ ಅಂತ ಡಿವೈಡ್ ಮಾಡಿಕೊಂಡು ಪ್ಲಸ್ 1 ಆಫ್ 3 ಆಫ್ ಥರ್ಡನ್ನು ಈಚೆ ಸೈಡ್ ಕಳಿಸೋಣ. ಇಲ್ಲಿ 3 ಕಾಮನ್ ಆಗಿ ತೊಗೊಂಡ್ರೆ ಫಸ್ಟ್ ಮತ್ತು ಥರ್ಡದ್ರ ಡಿಫ್ರೆನ್ಸ್ ಮೈನಸ್ ಆಫ್ ಸಿಗುತ್ತೆ. ಸೊ ಇಲ್ಲಿ ನಮ್ಗೆ ಡಾಟಾ ಕೊಟ್ಟಿರೋ ಪ್ರಕಾರ ಮತ್ತು 1 ಮತ್ತು ಥರ್ಡ್ ಮ್ಯಾಚಿಗಿರೋ 16 ಡಿಫ್ರೆನ್ಸ್ ಇದೆ ಅಲ್ವಾ. ಸೊ 3 ಇಂಟು 16 ಈಕ್ವಲ್ಸ್ ಟು ಥರ್ಡ್. 3 16 48. ಸೊ ಥರ್ಡ್ ಮ್ಯಾಚ್ ಸ್ಕೋರ್ ರನ್ಸ್ ಎಷ್ಟಾಗುತ್ತೆ 48 ಆಗುತ್ತೆ. ನೆಕ್ಸ್ಟ್ ಈಕ್ವೇಷನ್ 2 ಸೆಕೆಂಡ್ ಬೈ ಥರ್ಡ್ ಈಕ್ವಲ್ ಟು 3/2 ಇದೆ. ಸೆಕೆಂಡ್ ಮ್ಯಾಚ್ ಈಕ್ವಲ್ಸ್ ಟು 3/2 ಇಂಟು ಥರ್ಡ್ ಆಗುತ್ತೆ. 3/2 ಇಂಟು ಥರ್ಡ್. 2 1 2 24 24 3 72. ಸೆಕೆಂಡ್ ಮ್ಯಾಚ್ ಸ್ಕೋರು 72 ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಈಕ್ವೇಷನ್ 1 ಪ್ರಕಾರ ಫಸ್ಟ್ ಬೈ ಸೆಕೆಂಡ್ ಈಕ್ವಲ್ಸ್ ಟು 8/9. 8/9 ಇಂಟು ಸೆಕೆಂಡ್ ಮ್ಯಾಚ್ ಸ್ಕೋರು 72. ಸೊ 9 8 72. 8 8 64. ಫಸ್ಟ್ ಮ್ಯಾಚ್ ಸ್ಕೋರು 64 ಆಗುತ್ತೆ. ಎವ್ರೇಜ್ ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ಥರ್ಡ್ ಮ್ಯಾಚ್ ಸ್ಕೋರ್ ಡಿವೈಡೆಡ್ ಬೈ 3. 48 64 ಪ್ಲಸ್ 72 ಡಿವೈಡೆಡ್ ಬೈ 3. ಆ್ಯಡ್ 48 64 72 ಆ್ಯಡ್ ಮಾಡಿದರೆ 184 ಬರುತ್ತೆ ಡಿವೈಡೆಡ್ ಬೈ 3. ಆಪ್ಷನ್ 184 ಡಿವೈಡೆಡ್ ಬೈ 3 ಇರೋದ್ರಿಂದ ಇಷ್ಟೇ ಬಿಡಬೇಕು. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ದ ರೇಷಿಯೋ ಆಫ್ ದ ಪ್ರೆಸೆಂಟ್ ಏಜ್ ಆಫ್ ಎ ಟು ಬಿ ಇಸ್ 2:3. ಬಿ ಏಜ್ 21 years hence will be twice A age of 6 years hence. What is the difference between the present age of A and B? ಎ ಮತ್ತು ಬಿ ಏಜ್ದ ಪ್ರೆಸೆಂಟ್ ಏಜ್ ರೇಷಿಯೋ 2:3 ಇದೆ. ಸೊ ಎ ಡಿವೈಡೆಡ್ ಬೈ ಬಿ ಈಕ್ವಲ್ಸ್ ಟು 2/3. ಆಫ್ಟರ್ 21 years ಬಿ ಏಜ್ ಈಸ್ ಈಕ್ವಲ್ಸ್ ಟು ದ 2 times ಆಫ್ ದ ಎ ಏಜ್ ಆಫ್ಟರ್ 6 years. ಸೊ ಬಿ ಏಜ್ ಪ್ರೆಸೆಂಟು ಬಿ ಇದೆ. ಆಫ್ಟರ್ 21 years ಬಿ ಪ್ಲಸ್ 21 ಆಗುತ್ತೆ. ನೆಕ್ಸ್ಟ್ 2 times ಹೊಂದಿದ್ದಾರೆ ಇಂಟು 2 ಇಂಟು ಎ ಏಜ್ ಆಫ್ಟರ್ 6 years ಅಂತಲ್ಲ. ಸೊ ಎ ಪ್ಲಸ್ 6 ಆಗುತ್ತೆ. 2a ಪ್ಲಸ್ 12 ಬಿ ಪ್ಲಸ್ 21 ಈಕ್ವಲ್ಸ್ ಟು 2a ಪ್ಲಸ್ 12 ಆಗುತ್ತೆ. ಬಿ ಈಕ್ವಲ್ಸ್ ಟು 2a. ಈ 12ಅಲ್ಲಿ 21 ಮೈನಸ್ ಮಾಡಿದರೆ -9 ಆಗುತ್ತೆ. ಬಿ ಈಕ್ವಲ್ಸ್ ಟು 2a ಮೈನಸ್ ಆಗುತ್ತೆ. ಇಲ್ಲಿ 3 ಇಂಟು ಎ 2 ಇಂಟು ಬಿ ಪ್ಲೇಸಲ್ಲಿ 2a ಮೈನಸ್ 9 ಹಾಕಿದ್ದೀನಿ. 2a minus 9. 3a 2 into 2 4a. 2 9s 18. 4a ಒಳಗಡೆ 3a ಮೈನಸ್ ಮಾಡಿದರೆ a ಉಳಿತದ. ಈ -18 ಇದ್ದಿದ್ದು ಈ ಸೈಡ್ ಹೋದರೆ +18 ಆಗುತ್ತೆ. ಸೊ a ಈಕ್ವಲ್ಸ್ ಟು 18 years. ನೆಕ್ಸ್ಟ್ ಎ ಪ್ಲೇಸಲ್ಲಿ 18 ಹಾಕಿದರೆ 18 2s 36. ಬಿ ಈಕ್ವಲ್ಸ್ ಟು 36 ಮೈನಸ್ 9 ಮಾಡಿದರೆ 27 ಆಗುತ್ತೆ. ಸೊ ಬಿ ಈಕ್ವಲ್ಸ್ ಟು 27 years. ಆಮೇಲೆ ಎ ಮತ್ತು ಬಿ ಡಿಫ್ರೆನ್ಸ್ ಕೇಳಿದಾರಲ್ವ. ಸೊ ದೊಡ್ಡದ್ರಲ್ಲಿ ಸಣ್ಣದನ್ನು ಕಳಿಬೇಕು. ಬಿ ದೊಡ್ಡವನಿದ್ದಾನೆ, ಎ ಸಣ್ಣವನಿದ್ದಾನೆ. ಸೊ 27 - 18 is 9 years. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
Next, third question, the cost price of article A is 100 more than cost price of article B. Article A was sold at 40% profit and article B was sold at 40% loss. If the overall profit earned after selling both the articles is 5%, then what is the cost price of article B? Let cost price of article B is X. ಆರ್ಟಿಕಲ್ ಬಿದ್ದು ಕಾಸ್ಟ್ ಪ್ರೈಸ್ ಎಕ್ಸ್ ಅಂತ ತೊಗೊಂಡ್ರೆ ಕಾಸ್ಟ್ ಪ್ರೈಸ್ ಆಫ್ ಎ ಎಷ್ಟಾಗುತ್ತೆ ಎಕ್ಸ್ ಪ್ಲಸ್ 100 ಆಗುತ್ತೆ. ನೆಕ್ಸ್ಟ್ ಎ ಸೋಲ್ಡ್ ಆ್ಯಟ್ 40% ಪ್ರಾಫಿಟ್, ಸೊ ಸೋಲ್ಡ್ ಪ್ರೈಸ್ ಈಕ್ವಲ್ಸ್ ಟು 40% ಆಫ್ ಸಿ ಪಿ ಎಷ್ಟಿದೆ ಎಕ್ಸ್ ಪ್ಲಸ್ 100 ಇದೆ ಇಂಟು ಎಕ್ಸ್ ಪ್ಲಸ್ 100. ನೆಕ್ಸ್ಟ್ ಬಿ ಸೋಲ್ಡ್ ಆ್ಯಟ್ 40% ಲಾಸ್, ಸೊ ಎಸ್ ಪಿ ಈಕ್ವಲ್ಸ್ ಟು 40% ಇಂಟು ಎಕ್ಸ್. ಯಾಕಂದರೆ ಆರ್ಟಿಕಲ್ ಬಿದ್ದು ಕಾಸ್ಟ್ ಪ್ರೈಸು ಎಕ್ಸ್ ಇದೆ, ಸೊ 40% ಇಂಟು ಎಕ್ಸ್. ಓವರಾಲ್ ಪ್ರಾಫಿಟ್ಟು 5% ಇದೆ. ನೆಕ್ಸ್ಟ್ ಎಕ್ಸ್ ಪ್ಲಸ್ 100 ಇದು ಕಾಸ್ಟ್ ಪ್ರೈಸು ಇಂಟು 40% ಅಂದರೆ 40 ಡಿವೈಡೆಡ್ ಬೈ 100 ಮೈನಸ್, ಯಾಕಂದರೆ ಇಲ್ಲಿ ಲಾಸ್ ಆಗಿದೆ ಅಲ್ವಾ, ಸೊ ಎಕ್ಸ್ ಇಂಟು 40 ಡಿವೈಡೆಡ್ ಬೈ 100. ಟೋಟಲ್ ಎರಡೂ ಮಾರಿದಾಗ 5% ಆಗಿದೆ, ಸೊ 5 ಡಿವೈಡೆಡ್ ಬೈ 100. ಒಂದರದ್ದು ಕಾಸ್ಟ್ ಪ್ರೈಸ್ ಎಕ್ಸ್ ಆದರೆ ಇನ್ನೊಂದ್ರದ್ದು ಎಕ್ಸ್ ಪ್ಲಸ್ 100 ಇದೆ, ಸೊ ಎಕ್ಸ್ ಪ್ಲಸ್ 100. ನೆಕ್ಸ್ಟ್ ಇಲ್ಲಿ 100 ಮೂರು ಟರ್ಮಲ್ಲಿ ಕ್ಯಾನ್ಸಲ್ ಮಾಡಬೇಕು. ಇದು 100 ಇದು 100 ಇದು 100. ನೆಕ್ಸ್ಟ್ 40 ಇಂಟು ಎಕ್ಸ್ 40x, 40 ಇಂಟು 100 4000 ಮೈನಸ್ ಎಕ್ಸ್ ಇಂಟು 40x ಈಕ್ವಲ್ಸ್ ಟು ಎಕ್ಸ್ 2x ಇಂಟು 5 10x, 100 ಇಂಟು 5 500. 40x ಕ್ಯಾನ್ಸಲ್ ಆಗುತ್ತೆ, 10x ಉಳಿತದೆ. ಈ 4000ಅಲ್ಲಿ 500 ಮೈನಸ್ ಮಾಡಿದರೆ 3500 ಆಗುತ್ತೆ. ಸೊ ಈ 0 ಕ್ಯಾನ್ಸಲ್ ಆದರೆ ಎಕ್ಸ್ ಈಕ್ವಲ್ ಟು 350 ಆಗುತ್ತೆ. ಸೊ ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ ಬಿ ಇಸ್ 350. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ಎ ಸರ್ಟನ್ ಸಮ್ ಈಸ್ ಇನ್ವೆಸ್ಟೆಡ್ ಫಾರ್ 2 years in scheme A at 20% per annum compound interest component annually. The same sum is also invested for the same period in scheme B at X% per annum. The simple interest earned from scheme A is twice the earned from scheme B. What is the value of X? Let amount be the P amountನ 2 years P amountನ 2 years 20%ಗೆ ಕಾಂಪೌಂಡ್ ಇಂಟ್ರೆಸ್ಟಿಗೆ ಹಾಕಿದರೆ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಸ್ಕೀಮ್ ಎ ಒಳಗಡೆ. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತು, P ಇಂಟು 1 ಪ್ಲಸ್ R ಡಿವೈಡೆಡ್ ಬೈ 100 ರಿಸ್ ಟು T ಮೈನಸ್ 1 ಹೋಲ್ ಬ್ರಾಕೆಟ್. P ಇದೆ. ನೆಕ್ಸ್ಟ್ 1 ಪ್ಲಸ್ ನಮ್ಮದು ರೇಟ್ 20% ಇದೆ, ಸೊ 20 ಡಿವೈಡೆಡ್ ಬೈ 100. 0 ಕ್ಯಾನ್ಸಲ್ ಆಗಿ 2 1 2 5 10. 5 1 5 ಪ್ಲಸ್ 1 is 6 by 5 ಬರುತ್ತೆ. 6 ಸ್ಕ್ವೇರ್ ಈಸ್ 36 ಡಿವೈಡೆಡ್ ಬೈ 25. 36 ಇಲ್ಲಿ ಎಲ್ ಸಿ ಎಮ್ ತೆಗೆದ್ರೆ ಇಲ್ಲಿ 5 ಬರುತ್ತೆ. ಸೊ 36 ಒಳಗಡೆ 25 ಮೈನಸ್ ಮಾಡಿದ್ರೆ 11 ಉಳಿತದ, ಇದು 25. 11 ಡಿವೈಡೆಡ್ ಬೈ 25 P ಆಗುತ್ತೆ. ನೆಕ್ಸ್ಟ್ ಅದೇ ಸೇಮ್ ಸಮ್ಮನ್ನು 2 years X% ರೇಟಿಗೆ ಹಾಕಿದರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ನೋಡೋಣ. ಸ್ಕೀಮ್ ಬಿ ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PRT ಡಿವೈಡೆಡ್ ಬೈ 100. P ಅಂದರೆ Pನೇ ಇದೆ, R ಅಂದರೆ X ಇದೆ, ಟೈಮು 2 years ಇದೆ, ಡಿವೈಡೆಡ್ ಬೈ 100. 2 1 250 ಆಗುತ್ತೆ. ಸೊ XP ಡಿವೈಡೆಡ್ ಬೈ 50. ಇಲ್ಲೇನು ಹೇಳಿದ್ದಾರೆ, ಸ್ಕೀಮ್ ಎ ಒಳಗಡೆ ಬರೋ ಇಂಟ್ರೆಸ್ಟು ಸ್ಕೀಮ್ ಬಿಗಿಂತ 2 ಪಟ್ಟು ಇರುತ್ತೆ. ಸೊ 2 times ಆಫ್ ದ ಸ್ಕೀಮ್ ಬಿ. ಸ್ಕೀಮ್ ಎ ಎಷ್ಟಿದೆ 11 by 25 P ಇದೆ ಈಕ್ವಲ್ಸ್ ಟು XP ಡಿವೈಡೆಡ್ ಬೈ 50 ಇಂಟು 2. 25 1 25 2 50. 2 1 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ P ಕ್ಯಾನ್ಸಲ್ ಆಗುತ್ತೆ. ಸೊ X ಈಕ್ವಲ್ಸ್ ಟು 11%. B ಆಪ್ಷನ್ ಈಸ್ ದ ರೈಟ್ ಆನ್ಸರ್. Last fifth question, there are 7 red balls and 8 yellow balls in a bag. 2 balls are simultaneously drawn at random. What is the probability that both balls are of the same color? ರೆಡ್ ಬಾಲು 7 ಇದೆ, ಯೆಲ್ಲೋ ಬಾಲು 8 ಇದೆ. ಟೋಟಲ್ ಬಾಲ್ ಎಷ್ಟಾಗುತ್ತೆ 7 + 8 is 15. ಟೋಟಲ್ ಔಟ್ಕಮ್ಸು 15 C2. 15 ಇಂಟು 14 ಡಿವೈಡೆಡ್ ಬೈ 2. 2 1 2 7 14. 15 ಇಂಟು 7 is 105. ನೆಕ್ಸ್ಟ್ ಫೇವ್ರೇಬಲ್ ಔಟ್ಕಮ್ಸ್ ಏನು ಹೇಳಿದ್ದಾರೆ, ಅವು 2 ಬಾಲ್ ತೆಗೆದ್ರೆ ಸೇಮ್ ಕಲರದ್ದಾಗಿರಬೇಕು. ಐದರ್ ರೆಡ್ ಆಗಿರುತ್ತೆ ಅಥವಾ ಯೆಲ್ಲೋ ಬಾಲ್ಸ್ ಆಗಿರುತ್ತೆ. 7 C2 ಪ್ಲಸ್ 8 C2. 7 C2 7 ಇಂಟು 6 ಡಿವೈಡೆಡ್ ಬೈ 2 ಇಂಟು 1 ಪ್ಲಸ್ 8 ಇಂಟು 7 ಡಿವೈಡೆಡ್ ಬೈ 2 ಇಂಟು 1. 2 1 2 3 7.
2 1s are 2, 2 4s are 8, 7 3s are 21, 4 7s are 28. So 21 plus 28 equal to 49. Probability ಎಷ್ಟಾಗುತ್ತೆ? ಫೇವ್ರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್. 49 ಡಿವೈಡೆಡ್ ಬೈ 105. 7 7s 49, 7 15s 105. So 7/15 is the required probability. So option D is the right answer. Thank you.